ಸಾಲ್ವ್ ಮಾಡ್ತಾರೆ. ಅರ್ಥ ಆಯ್ತು ನೋಡಿ, ನಿಮ್ಮಲ್ಲೇ ಆದರ್ಶಗಳಿರ್ತದೆ ಅಲ್ಲ. ನಾನು ಒಬ್ಬ ವ್ಯಕ್ತಿಯನ್ನ ಆದರ್ಶವನ್ನ ಇಟ್ಕೊಂಡಿದ್ದೇನೆ. ಹಾಗಿದ್ರೆ ಅವರ ಜೀವನದಲ್ಲಿ ಏನೇನು ಘಟನೆಗಳು ನಡೆದಿದೆಯೋ, ಏನೇನನ್ನ ನಾನು ಕಲಿಬಹುದು, ಅದು ಎಲ್ಲವನ್ನೂ ಕೂಡ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ಅದ್ಭುತವಾದ ಒಂದು ಸಾರ್ಥಕ ಜೀವನವನ್ನ ನಡೆಸಬಹುದು ಅನ್ನುವಂಥ ವ್ಯಕ್ತಿ. ಮತ್ತೆ ಯಾವ ಆದರ್ಶದಿಂದ ನೆನಪಿಟ್ಕೊಳ್ರಿ, ಮನಸ್ಸಿನ ಶಕ್ತಿ. ಯಾವ ಆದರ್ಶವನ್ನ ಓದಿದ್ರೆ, ಯಾವ ವ್ಯಕ್ತಿಯ ಒಂದು ಜೀವನ ಚರಿತ್ರೆಯನ್ನ ಓದಿದ್ರೆ, ಯಾವ ವ್ಯಕ್ತಿಯ ವಿಚಾರಗಳನ್ನ, ತತ್ವಗಳನ್ನ ನಾವು ಕೇಳಿದ್ರೆ ಏನಾಗ್ತದೆ, ನಮ್ಮ ಒಂದು ಮನಸ್ಸು ಮೇಲ್ಮಟ್ಟಕ್ಕೆ ಹೋಗ್ತದೆ. ನಮ್ಮ ವ್ಯಕ್ತಿತ್ವ ಸಿಂಹ ಸದೃಶವಾದ ವ್ಯಕ್ತಿತ್ವ ಆಗೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಬರೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಅದ್ಭುತವಾದ ಆತ್ಮಶಕ್ತಿ ಬರೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದ ಒಂದು ಶಕ್ತಿ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಂಥವ್ರು ನಮ್ಮ ಆದರ್ಶ ಆಗಬೇಕು. ಯಾರನ್ನ ನೋಡಿದ್ರೆ, ಯಾವುದನ್ನ ನೋಡಿದ್ರೆ ನಮ್ಮ ಮನಸ್ಸು ಕೆಳಮಟ್ಟಕ್ಕೆ ಹೋಗ್ತದೆಯೋ ಅಂಥವ್ರು ನಮ್ಮ ಆದರ್ಶ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಬಲಹೀನತೆ. ಏನದು? ಬಲಹೀನತೆ. ಅರ್ಥ ಆಯ್ತು? ಅದರಿಂದ ಏನಪ್ಪಾ ಅಂತಂದ್ರೆ, ಯಾವ ಆದರ್ಶ ನಮ್ಮನ್ನ ಮೇಲಕ್ಕೆತ್ತುತ್ತದೆಯೋ ಅಂಥ ಆದರ್ಶಗಳನ್ನ ಇಟ್ಕೊಳ್ಬೇಕು. ಸ್ವಾಮೀಜಿ ಹೇಳ್ತಾರೆ ಒಂದು ಕಡೆಗೆ, ಬಹಳ ಜೋರಾಗಿ ಹೇಳ್ತಾರೆ, ಪ್ರತಿಯೊಬ್ಬ ಯುವಕ ಯುವತಿಯರನ್ನು ಕೇಳಿದರೆ ಸ್ವಾಮೀಜಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಯಾವ ವಿಚಾರ, ಯಾವ ವಿಷಯ, ಯಾವುದು ನಿಮ್ಮಲ್ಲಿರುವಂತಹ ನಮ್ಮ ಮನಸ್ಸನ್ನ ದುರ್ಬಲ ಮಾಡ್ತದೆಯೋ, ಯಾವ ವಿಚಾರಗಳನ್ನ ಚಿಂತನೆ ಮಾಡಿದರೆ, ಯಾವ ವಿಚಾರಗಳನ್ನ ನೋಡಿದರೆ, ಯಾವ ವಿಚಾರಗಳ ಬಗ್ಗೆ ನನ್ನ ಮನಸ್ಸು ಭಾವಿಸ್ಕೊಳ್ತದೆಯೋ ಆ ವಿಚಾರಗಳು ನನ್ನ ಮನಸ್ಸನ್ನ ದುರ್ಬಲ ಮಾಡ್ಕೊಂಡು ಇಟ್ಕೊಳ್ರಿ. ಅದನ್ನ ಯಾವ ತರ ಓದಿಬೇಕು ಅಂತ ನೀವು ಫುಟ್ಬಾಲ್ ಆಡ್ತೀರೋ ಇಲ್ವೋ? ಹೆಂಗ್ ಓದಿತೀರಿ ಬಾಲನ್ನ ಕಾಲಿಂದ? ಹೌದಾ ಇಲ್ವೋ? ಆ